ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಣ್ಣವ್ರನ್ನ ಕೆಳಗಿಳಿಸಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 2023ರಲ್ಲಿ ಏನು ಮಾತುಕತೆ ಆಗಿತ್ತು, 5 ವರ್ಷ ಇವ್ರ ನಾಯಕತ್ವದಲ್ಲೇ ಮುಂದುವರಿಬೇಕು ಅಂತೇಳಿ, ಅದು ಮುಂದುವರಿಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಅಹಿಂದ ವರ್ಗದವರು ಅವ್ರನ್ನ 5 ವರ್ಷ ಮುಂದುವರಿಸಬೇಕು. 5 ವರ್ಷ ಮುಂದುವರಿಸಲಿಲ್ಲ ಅಂದರೆ ನಾವು ಇಡೀ ಕರ್ನಾಟಕವನ್ನು ಬಂದನ್ನು ಮಾಡ್ತೇವೆ. ಇದ್ರ ಜೊತೆಯಲ್ಲಿ ಏನು ಇಡೀ ಭಾರತದಲ್ಲಿ 5 ಗ್ಯಾರಂಟಿಯನ್ನು ಕೊಟ್ಟು ಜೈ ಎನ್ಸ್ಕೊಂಡಿರೋದು ಏಕೈಕ ವ್ಯಕ್ತಿ ನಮ್ಮ ಸಿದ್ದರಾಮಣ್ಣವರು. ಇತ್ತೀಚಿನ ದಿನಗಳಲ್ಲಿ 6 ತಿಂಗಳ ಹಿಂದೆಗಡೆ ಎಲ್ಲ ಒಂದು ಕಡೆ ನಮ್ಮ KN ರಾಜಣ್ಣನ್ನು ಕೂಡ ಕೆಳಗಿಳಿಸಿದ್ರು, ಸಚಿವ ಸ್ಥಾನ ಕೊಡಲಿಲ್ಲ. ಇದು ಕೂಡ ಎಲ್ಲ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗದವ್ರಿಗೆ ಏನೋ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗದ ನಾಯಕರನ್ನೆಲ್ಲ ಮುಳುಗಿಸ್ಬೇಕು ಅಂತೇಳಿ ಇದನ್ನು ನಾವೆಲ್ಲ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನೋ ಸಿದ್ದರಾಮಣ್ಣವ್ರನ್ನ 2 ವರ್ಷಕ್ಕೆ ಕೈ ಬಿಟ್ಟರೆ ನಾವು ಸಂಪೂರ್ಣವಾಗಿ ಅಹಿಂದ ವರ್ಗದವರು ಓಟ್ ಹಾಕಲ್ಲ ಕಾಂಗ್ರೆಸ್ಗೆ. ಮುಂದಿನ ದಿನ ಏನು ಇವರ ನೇತೃತ್ವದಲ್ಲೇ 28ಕ್ಕೆ ಬೇಕಾದ್ರೆ ಯಾರ ನಾಯಕತ್ವದಲ್ಲಿ ಕೂಡ ಚುನಾವಣೆ ಮಾಡ್ತಾರೆ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು. ಈಗ 5 ವರ್ಷಕ್ಕೆ ಏನು ಇವರ ಮುಖಂಡತ್ವದಲ್ಲಿ 136 ಸೀಟ್ ಬಂದಿದೆ. ಒಂದು ಕಪ್ಪು ಚುಕ್ಕೆನೂ ಕೂಡ ಎಲ್ಲೂ ಕೂಡ ಸಿದ್ದರಾಮಯ್ಯನವ್ರದ್ದಿಲ್ಲ. ದಯಮಾಡಿ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಇಡೀ ಕಾಂಗ್ರೆಸ್ಸು ಈಗಾಗಲೇ ವೈಟ್ ವಾಶ್ ಆಗ್ತಾ ಇದೆ ಇಡೀ ಭಾರತದಲ್ಲಿ. ಅದಾಗದು ಬೇಡ, ಕರ್ನಾಟಕದಲ್ಲಿ ಮಾತ್ರ ಇರೋದು. ಅದು ಸಿದ್ದರಾಮಣ್ಣವರ ನೇತೃತ್ವದಲ್ಲಿ 136 ಸೀಟ್ಗಳು ಬಂದಿರೋದು. ಇವ್ರನ್ನೇ ಮುಂದುವರಿಸಬೇಕು ಅಂತ ನಾನು ಒಂದು ಹಿಂದುಳಿದ ವರ್ಗದ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಮನವಿ ಮಾಡ್ತಿದ್ದೀನಿ.